ನಿರಂಜನ್ ಅಂತ. ಸಿ ಎಂ ಸಿದ್ದರಾಮಯ್ಯ ಅವರು ದಾಖಲೆ ಮಾಡಿದ್ದಾರೆ, ದೇವರಾಜ್ 6 ಸಾವಿರದಿಂದ ಜಾಸ್ತಿ ಸಿ ಎಂ ಮಾಡಿ, ಏನು ಹೇಳ್ತೀರಾ ಅವರು? ಕೆಪಾಸಿಟಿ ಇದೆ, ಮಾಡಿದ್ದಾರೆ ಅಷ್ಟೇ, ತಾಕತ್ತಿರ್ಬೇಕು ಅದಕ್ಕೆ. ಇಲ್ಲಿವರೆಗೂ ಕೂಡ ಅವ್ರ ರಾಜಕೀಯದ ಬಗ್ಗೆ ಓವರಾಲ್ ಆಗಿ ಹೇಳೋದಾದರೆ ಅವರು ವೈಯಕ್ತಿಕ ಅಂದರೆ ಕಷ್ಟಪಟ್ಟು ಮಾಡಿದ್ದಾರೆ, ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು. ಕಾಂಗ್ರೆಸ್ ಸರ್ಕಾರ ಈ ಬಾರಿ ಬಂದಾಗ ಗ್ಯಾರಂಟಿ ಯೋಜನೆ ಕೊಡ್ತಾರೆ, ಹಿಂದೆ ಬಂದಾಗ ಏನು ಕೊಟ್ಟಿದ್ರು, ಹಾಂ, ಸೊ ಅದು ಎಷ್ಟು ಉಪಯೋಗ ಆಗಿದೆ ಅನ್ಸುತ್ತೆ? ಮೋಸ್ಟ್ಲಿ ಬಡವರಿಗೆಲ್ಲ ಉಪಯೋಗ ಆಗಿರುತ್ತೆ. ಲೋವರ್ ಕ್ಲಾಸ್ನವ್ರಿಗೆಲ್ಲ ಯೂಸ್ ಆಗಿದೆ. ಇನ್ನೂ ಒಂದು ಕಾಂಗ್ರೆಸ್ನ ಸ್ವಲ್ಪ ಗೊಂದಲ ಇದೆ ವಿಚಾರದ ಬಗ್ಗೆ, ಸಿ ಎಂ ವಿಚಾರದ ಬಗ್ಗೆ ಚೇಂಜ್ ಆಗಬೇಕು ಆಗಬಾರ್ದು ಅಂತ. ಅದು ಏನು ಸಿ ಎಂ ಅವರು ಅಂದರೆ ಸಿದ್ದರಾಮಯ್ಯ ಅವರು ಇದ್ರೆ ಓಕೆನಾ, ಇಲ್ಲ ಚೇಂಜ್ ಆದರೂ ಓಕೆನಾ? ಅಲ್ಲ, ಹೆಂಗಿರೋ ಟಾರ್ಗೆಟ್ ಅಚೀವ್ ಆಗಿದೆ. ಈಗ ಅವ್ರಿಗೆ ಇನ್ನೊಬ್ರಿಗೆ ಕೊಟ್ಟರೆ ಚಾನ್ಸ್ ಅವ್ರು ಯಾಕೆ ಮಾಡ್ತಾರೆ ನೋಡ್ಬೋದು. ಹೊಸಬ್ರು ಬಂದು ಹೆಂಗಿರಿ ಇವರು ಆಯಿತು, ಟಾರ್ಗೆಟ್ ಮುಗಿಯೋರು ಮಾಡಬೇಕು ಅಂತಿತ್ತು, ಆಯಿತು. ಇನ್ನು ಬೇರೆಯವ್ರಿಗೆ ಕೊಟ್ಟರೆ ಅವ್ರು ಯಾವ ಥರ ಮಾಡ್ತಾರೆ ನೋಡ್ಬೋದು. ಓಕೆ ಸರ್, ನಿಮ್ಮ ಹೆಸರು? ಜನಾರ್ದನ್ ರಾವ್. ಸರ್, ನೀವೇನು ಹೇಳ್ತೀರಾ ಸಿದ್ದರಾಮಯ್ಯ ಅವ್ರ ಬಗ್ಗೆ? ನಾವು ಅವ್ರ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ ಸರ್. ಈಗ ಅವ್ರ ಆಡಳಿತನೇ ಹೇಳಿ, ಅವ್ರು ನಿಮ್ಗೆ ಹೆಂಗೆ ಅನಿಸಿದೆ? ಅವ್ರು ಮಾಡಿರೋದು ಇಷ್ಟು ವರ್ಷ ಏನು ಅವರು ಅಂತಾರ ಒಂದು ದಾಖಲೆ ಮುರಿದಿದ್ದಾರೆ ಅಂತ. ಅವ್ರು ದೇವರ ಹೆಸರು ಮಾಡೋರು ಬಿಡಿ, ಅವ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಸಿದ್ದರಾಮಯ್ಯರ ಬಗ್ಗೆ ಅವರು ಏನು ಹೇಳೋಕ್ಕಾಗಲ್ಲ, ಅವರು ಮಾಡೋರೆ. ಆದರೆ ಈಗ ಏನಾಗೈತೆ ಅಂದರೆ ಸ್ವಲ್ಪ ಗಂಡಸು ತೊಂದರೆ ಆಗ್ಬಿಟ್ಟಿದೆ. ಯಾಕೆ ಸರ್, ಏನಾಗಿದೆ? ಯಾಕೆ ಅಂತಾರೆ, ಸೀಟ್ಗಳು ಸಿಗಲ್ಲ, ಸೀನಿಯರ್ ಸಿಟಿಜನ್ಗೆ ಸೀಟ್ ಸಿಗಲ್ಲ. ಏನು ಮಾಡಿ, ಎಲ್ಲ ಮಹಿಳೆಯರು ತುಂಬ್ಕೋತಾರೆ. ಏನು ಮಾಡೋದ, ಎಲ್ಲ ಸ್ಟ್ಯಾಂಡಿಂಗಲ್ಲಿ ಹೋಗ್ಬೇಕು ಎಲ್ಲೇ ಹೋದ್ರೂ. ಹೇಳಿ, ಎಲ್ಲ ಮೀಸಲಾತಿ ಕೊಟ್ರಿ, ಅವ್ರಿಗೆ ಫ್ರೀ ಬಿಟ್ರಿ. ಹೆಣ್ಮಕ್ಳು ಅಂದ್ರೆ ನಿಮ್ಮನೆ ಹೆಣ್ಮಕ್ಳು ಸರಿ ಸಾ, ಹೆಣ್ಮಕ್ಳಾದ್ರೂ ವಯಸ್ಸಾಗಿರೋರಿಗೆ ಬೆಲೆ ಕೊಡಬೇಕು. ಅದೇ ಇಲ್ಲ ಅಂದಮೇಲೆ ಏನು ಹೆಣ್ಮಕ್ಳು ಅವರೇ ನಿಂತ್ಕೊಡೋದ್ಮೇಲೆ ವಯಸ್ಸಾಗಿರಿಗೆ ಯೋಚನೆ ಮಾಡಿ. ಎಲ್ಲ ಫ್ರೀ ಕೊಟ್ಟ ಮೇಲೆ ಏನು ಮಾಡಿ, ಎಲ್ಲ ಏರ್ಸ್ಕೊಂಡು ಹೋಗ್ತಾರೆ. ಬಸ್ ಚಾರ್ಜ್ ಇವತ್ತಿಗೆ 55 ರೂಪಾಯಿ ಇದ್ದದ್ದು ಮೈಸೂರಿಗೆ 75 ರೂಪಾಯಿ ಮಾಡ್ಕೊಂಡು ಸವ್ರೆ. ಅವ್ರೇನು ಫ್ರೀ ಕೊಡೋಕೆ ನಮ್ಮ ತಲೆ ಮೇಲೆ ಎಳಿತಾವ್ರಲ್ವಾ, ಅಲ್ಲಿ ಕಡಿಮೆ ಮಾಡಿ ನಮ್ಮ ಹತ್ರ ನಮ್ಮ ತಲೆ ಮೇಲೆ ಆಗ್ತಾವ್ರೆ. ಯೋಚನೆ ಮಾಡಬೇಕು. ಸರ್ಕಾರ ಯಾರು ಬೇಕಾದ್ರೂ ಆಳ್ತಾರೆ ಸರ್. ಯೋಚನೆ ಮಾಡಿ, ಸರ್ಕಾರನ ಆಳ್ಬೇಕಾದ್ರೂ ಒಂದು ಕೆಪಾಸಿಟಿ ಬೇಕು ಅದಕ್ಕೆ. ಅವ್ರು ಮಾಡೋರು, ಮಾಡಿಲ್ಲ ಅಂದ್ರೆ ಹೆಣ್ಮಕ್ಳಿಗೆ ಮಾಡವ್ರೆ. ಆದರೆ ಹೆಣ್ಮಕ್ಳಿಗೆ ದಿನ ಕೂಲಿ ಮಾಡೋರಿಗೆಲ್ಲ ತಲೆ ಮೇಲೆ ಏಟ್ ಬಿದ್ದುಬಿಡೈತೆ ಸರ್. ಕೂಲಿ ಮಾಡೋರಿಗೆಲ್ಲ ಹೆಣ್ಮಕ್ಳಿಗೆ ಕೊಟ್ಟರು ಫ್ರೀ. ಅವ್ರೇನು ಅವ್ರು ಫ್ರೀ ಕೊಡೋದೇನು ಅವ್ರು ನಮ್ಗೆ ತಲೆ ಮೇಲೆ ತಾನೇ ಎಳಿತಾ ಇರೋದು. ಯೋಚನೆ ಮಾಡಿ. ರಾಜಕೀಯ ಯಾರೇ ಬಂದರೂ ಅದೇ ಥರ ಮಾಡೋದು ಸರ್. ಅವ್ರವ್ರು ಇದು ಅಷ್ಟೇ, ನಾವೇನು ಹೇಳೋಕ್ಕಾಗಲ್ಲ. ಬೆಂಗಳೂರು ಏನಾದರೂ ಡೆವಲಪ್ಮೆಂಟ್ ಆಗಿದೆಯಾ ಈ ಬಾರಿ ಸರ್ಕಾರ ಬಂದಾಗ? ನಿಮ್ಗಂತ ರಸ್ತೆಗಳಾಗಿರ್ಬೋದು? ಆಗೈತೆ ರಸ್ತೆಗಳೆಲ್ಲ. ಅವ್ರ ಬಗ್ಗೆ ಹೇಳೋಕ್ಕಾಗಲ್ಲ, ಆಗೈತೆ. ಏನು ಅಂದರೆ ಇದು ಕೊಟ್ಬಿಟ್ಟು ಎಲ್ಲ ತೊಂದರೆ ಆಗ್ಬಿಟ್ಟೆ ಅಷ್ಟೇ. ಒಟ್ಟಿನಲ್ಲಿ ಫ್ರೀ ಕೊಡಬಾರ್ದಿತ್ತು ಅಂತ. ಫ್ರೀ ಕೊಡಬಾರ್ದು, ಎಲ್ಲರಿಗೂ ಒಂದೇ ಇರಬೇಕು. ಗಂಡಸಲ್ಲಿ ಹೆಣ್ಣಸಲ್ಲಿ ಎಲ್ಲ ಅವರು ಅಲ್ವಾ, ಮನುಷ್ಯರು ಅಲ್ವಾ ಹೇಳಿ. ಬೇಡಿ, ಮೆಡಿಕಲ್ ಕೊಡಿ, ಕಾಲೇಜ್ಗಳಿಗೆ ಎಜುಕೇಷನ್ ಕೊಡಿ ಫ್ರೀ, ಅವಕ್ಕೆ ಕೊಡಬೇಕು. ಮಹಿಳೆಯರು ಕೊಟ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಇಳಿದು ಹೋದರೆ ಎಲ್ಲ ಓಟ್ ಮಾಡೋರು ನಾವು ಮಾಡಿದ್ದೀವಿ, ವಯಸ್ಸವ್ರಿಗೆ ಓಟ್ ಮಾಡಿದ್ದೀವಿ. ಹಂಗೆ ಅಂತ ಮೀಸಲಾಡ್ಕೊಟ್ರು ಬೇರೆಯವ್ರಿಗೆಲ್ಲ. ಹೆಣ್ಮಕ್ಳು ಓಟಿಂದ ಗೆದ್ದಿಲ್ಲ ಅವರು. ಹಾಂ, ಹೆಣ್ಮಕ್ಳು ಓಟಿಂದ ಎಲ್ಲ ಗೆದ್ದವ್ರಿ ಸರ್. ಯಾಕೆಂದ್ರೆ ವಯಸ್ಸಾಗಿರೋರು ಕೊಡಿ, ಅವ್ರಿಗೆ ಮೆಡಿಕಲ್ ಕೊಡಿ. ವಯಸ್ಸವ್ರಿಗೆ ಅವ್ರಿಗೆ ಫ್ರೀ ಮಾಡಿ, ಮೆಡಿಕಲ್ ಪೆನ್ಷನ್ ಕೊಡಿ ಅವ್ರಿಗೆ. ಜಾಸ್ತಿ 1000 ರೂಪಾಯಿ ಕೊಟ್ಟರೆ ಏನು ಬರ್ತದೆ ಇವತ್ತಿನಲ್ಲಿ? ನೀವು ಬಡ್ಜೆಟ್ ಏರಿಸ್ತೀರಾ? ಎಷ್ಟು ಲಾಸ್ ಆಗಿರುತ್ತೆ ಈಗ ನೀವು ಫ್ರೀ ಕೊಟ್ಟು ಹೇಳಿ. ಬರೀ ಏರಿಸ್ಬಿಡೋದು, ಫ್ರೀ ಕೊಟ್ಬಿಡೋದು. 5 ಯೋಜನೆಗಳು ಫ್ರೀ ಕೊಟ್ಬಿಟ್ರಲ್ಲ, ಯೋಚನೆ ಮಾಡಬೇಕು. ಈಗ ಯಾರು ಫ್ರೀ ಅವ್ರೇನೋ ಫ್ರೀ ಕೊಟ್ಬಿಟ್ರು, ನಮ್ಮ ತಲೆ ಮೇಲೆ ಬೀಳ್ತಾಯ್ತಲ್ಲ. ಟ್ಯಾಕ್ಸ್ ಜಾಸ್ತಿ ಆಯಿತು. ಈಗ ಬಸ್ಸು ಜಾಸ್ತಿ, ಎಲ್ಲ ಜಾಸ್ತಿ. ಈಗ ಅದು ಹೆಂಗಾರ ಇರಲಿ, ಈಗ ಎಣ್ಣೆ ಕುಡಿಯೋರು ಕುಡಿತಾರೆ. ಅದು ಯಾರೂ ನಿಲ್ಸೋಕ್ಕಾಗಲ್ಲ. ಅದು ಹೆಂಗಾರ ಮಾಡ್ಕೊಂಡು ಹೋಗ್ಲಿ. ಕುಡಿಯೋರು ಕುಡಿತಾರೆ, ಕುಡಿಯೋರು ಇಲ್ಲ. ಮಾಡಿದ್ರು ಅದು ಬಿಡಿ, ಅವರು ಹೋಯ್ತು ಕುಡಿದ್ಲಿ. ಯಾರು ಕುಡಿತಾರೆ ಜಾಸ್ತಿ ಆದರೂ ಕುಡಿತಾರೆ ಅವರು ಅಲ್ವಾ. ನಾವು ಅದು ನೋಡಿ ಸರ್, ನಮಗೂ ತೊಂದರೆ ಆಗೈತೆ ಅವೆಲ್ಲ. ನಾವು ಮಂಡ್ಯದಿಂದ ಬಂದು ಇಲ್ಲಿ ಬೇಕಾಯ್ತಾ? ಮಂಡ್ಯದಲ್ಲಿ ಯಾವ ಕಾರ್ಖಾನೆ ಓಪನ್ ಮಾಡಿದ್ರೆ ಹೇಳಿ? ಮಿನಿಸ್ಟ್ರುಗಳು ಬಂದು ಏನು ಮಾಡಿಲ್ಲ. ತರ್ತಾರೆ, ಎಲ್ಲ ಫ್ಯಾಕ್ಟ್ರಿ ಮುಳುಗಿಸ್ಬಿಟ್ಟವ್ರೆಲ್ಲ. ಯಾರು ತರಲ್ಲ, ಅದನ್ನೇ ಮಾರ್ಕೊಬಿಡ್ತಾರೆ. ಯಾಕೆ 3700 ಎಕರೆ ಫ್ಯಾಕ್ಟ್ರಿ ಜಾಗ ಐತೆ. ಒಂದು ಕಾಲದಲ್ಲಿ ಅದು ಇಂಡಿಯಾಕ್ಕೆ ಫಸ್ಟು ಅನ್ನೋದು. ಏನು ತಯಾರಾಗಲ್ಲ, ವೈಟ್ ಪೆಟ್ರೋಲ್ ತಯಾರು ಮಾಡೋದು, ಎಲ್ಲ ಸ್ಪಿರಿಟು ಎಲ್ಲ ಆಯ್ತದೆ ಅಲ್ಲೇ. ಮ್ಯಾನುಫ್ಯಾಕ್ಚರ್ ಬೇಜಾನ್ ತಯಾರು ಮಾಡೋದು, ಅದರ ಅಲ್ಲೇ ಬೇಜಾನ್ ಫ್ಯಾಕ್ಟ್ರಿಗಳು ಮಾಡ್ಬೋದು. ಅವ್ರು ಹೇಳ್ತಿದ್ದಾರೆ ನಾನು ತರಕ್ಕೆ ರೆಡಿ ಇದ್ದೀನಿ, ಕಾಂಗ್ರೆಸ್ ಸರ್ಕಾರ ಸಪೋರ್ಟ್ ಮಾಡ್ತಿಲ್ಲ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿರ್ಲಿಲ್ವಾ? ಆಗಿರುತ್ತಾನೆ. ಯಾಕೆ ತರಲಿಲ್ಲ ಫ್ಯಾಕ್ಟ್ರಿಯ? ಎಸ್.ಎಂ. ಕೃಷ್ಣ ಅವ್ರು ಆಗಿರ್ಲಿಲ್ವಾ? ಅವ್ರು ಯಾಕೆ ಕೊಪ್ಪದಲ್ಲಿ ಫ್ಯಾಕ್ಟ್ರಿ ಮಾಡೋರು? ಯಾರ ಥರ ಇದು ಗೋರ್ಮೆಂಟ್ ಫ್ಯಾಕ್ಟ್ರಿ. ಚೇರ್ಮನ್ ಬಂದರೆ ಮುಳುಗಿಸ್ತಾರೆ. ಚೇರ್ಮನ್ ಬರೋದೇನು ಕೇಳಿ ದುಡ್ಡು ಮಾಡ್ಕೊಂಡು ಹೋಗ್ತಾರೆ. 5 ವರ್ಷ ಆಯ್ತು. ಈಗ ಅದೇ ನಡೀತಾ ಇರೋದು ಅಲ್ಲಿ. ಕೊಡ್ಬೇಕು ಸರ್ ಎಲ್ಲರಿಗೂ. ಏನು ಕೊಡಬೇಕು ಗೊತ್ತಾ? ಮೆಡಿಕಲ್ಲು, ಕಾಲೇಜ್ ಸ್ಟೂಡೆಂಟ್ಗಳು ಕೊಡಿ.
ಒಳ್ಳೇದು ಮಾಡಿ. ಫ್ರೀ ಕೊಟ್ಬಿಟ್ರೆ ಏನು ಫ್ರೀ ಕೊಟ್ಬಿಟ್ರೆ ಅಂದರೆ ಯಾರಿಗೆ ಕೊಡಬಾರ್ದು, ಅದೆಲ್ಲ ಫ್ರೀ ಕೊಟ್ಟರೆ ಕೊಡಿ. ಫ್ರೀ ಕೊಡಬಾರ್ದು. ಟೂರೆಲ್ಲ ಸುತ್ತಾಡ್ಕೊಂಬರೋಕ್ಕೆ ಫ್ರೀ, ಗಂಡಸ್ರಿಗೆ ಮರ್ಯಾದೆ ಇಲ್ದಂಗೆ ಆಗಿತ್ತು. ಸುಮ್ಮನೆ ಹೇಳ್ಬಾರ್ದು, ಅವ್ರಿಗೆ ಮರ್ಯಾದೆ, ಮಿನಿಸ್ಟ್ರಿಗೆ ಮರ್ಯಾದೆ ಇರಲ್ಲ, ಸುಮ್ಮನೆ ರೀ ಅಲ್ವಾ. ನೀವು ಯೋಚನೆ ಮಾಡಿ, ಬೆಲೆ ಕೊಡ್ತಾರೆ ಹೆಂಗಸರುಗಳು ಮನೇಲಿ, ಬೆಲೆ ಕೊಡಲ್ಲ. ಕೊಡ್ತಾರೆ ಹೇಳಿ, ನೀವು ಯೋಚನೆ ಮಾಡ್ಬೇಕಂತ ನಾವು ಸುಮ್ಮನೆಲ್ಲ. ಬೆಲೆ ಕೊಡ್ತಾರೆ ಹೇಳಿ ಹೋಯ್ತಾರೆ, ಒಂದು ಬ್ಯಾಗ್ನ ತಗೊಂಡು ಟೂರ್ ಹೊಡ್ಕೊ ಬರ್ತಾರೆ, ಫ್ರೀ ಅಲ್ಲ. ದೇವಸ್ಥಾನದಲ್ಲಿ ಊಟ ಕೊಡ್ತಾರೆ, ಅಷ್ಟೇ ಸಾಕು ಅವ್ರಿಗೆ. ಎಲ್ಲರಿಗೂ ಮಾಡಬೇಕಾದದ್ದು ಎಜುಕೇಷನ್ ಮಾಡಬೇಕು, ಮೆಡಿಕಲ್ ಕೊಡಿ, ಒಳ್ಳೇದು ಮಾಡ್ತಾನೆ ಅಲ್ವಾ. ಎಲ್ಲರಿಗೂ ಒಂದೇ ಮಾಡಬೇಕು ಯಾವತ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.